ನನಗೇನು ನನ್ನ ಬರ್ತ್ಡೇ ಇದೆ ಅಂತ ನಾನು ಮಾಡಬೇಕು ಅಂತ ಅಂದ್ಕೊಂಡಿದ್ದಲ್ಲ. ಆ್ಯಕ್ಚುಲಿ ನನಗೇನು ಬರ್ಡೇ ಏನು ಅದ್ದೂರಿಯಾಗಿ ಮಾಡ್ಕೋಬೇಕು ಅಂತ ನನಗೆ ಇಷ್ಟನೂ ಆಗೋದಿಲ್ಲ. ತುಂಬ ಸಿಂಪಲಾಗಿ ಮಾಡಬೇಕು, ನನಗೇನು ಸುಮ್ಮನೆ ದೇವಸ್ಥಾನಕ್ಕೆ ಹೋಗಿ ಬರಬೇಕು ಅನ್ನೋದು ಬಿಟ್ಟರೆ ಬರ್ಡೇ ಅದ್ದೂರಿಯಾಗಿ ಇವೆಲ್ಲ ನನಗೇನು ಮೊದಲಿಂದನೂ ಇಷ್ಟ ಇಲ್ಲ. ನಾನು ಮೊದಲಿಂದ ಮಾಡ್ಕೊಂಡು ಬಂದಿರತಕ್ಕಂಥದ್ದಲ್ಲ. ನಮ್ಮ ಸ್ನೇಹಿತರಿರ್ಬೋದು, ನಮ್ಮ ಹಿತೈಷಿಗಳು, ನಮ್ಮ ಗುರುಗಳು ಆದಂತಹ ಎಲ್ಲರೂ ಕೂಡ ಒಂದು ಆಚರಣೆ ಮಾಡಬೇಕು ಅಂತ ಅವ್ರು ಇಷ್ಟಪಟ್ಟು ಮಾಡಿದಾಗ ನನ್ನನ್ನು ಆತ್ಮೀಯವಾಗಿ ಬರಮಾಡ್ಕೊಂಡ್ರು. ಆತ್ಮೀಯವಾಗಿ ಅವ್ರು ನಮ್ಮ ಬರ್ಡೇಯನ್ನು ಮಾಡಿದ್ರು. ನನಗೇನು ಹುಟ್ಟುಹಬ್ಬದ ಬಗ್ಗೆ ಅಷ್ಟೊಂದು ಕ್ರೇಜ್ ಏನಿಲ್ಲ. ಆಮೇಲೆ ಈ ಶಾಲಾ ಮಕ್ಕಳಿಗೆ ಅನ್ನೋದು ನಾನು ಹುಟ್ಟುಹಬ್ಬಕ್ಕೆ ಮಾಡ್ಕೊಂಡು ಬರ್ತಿಕ್ಕಂಥ ಅಲ್ಲ. ಇದು ನನ್ನ ಊರಿಂದ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡೆ. ತುಂಬ ಅನೇಕ ಸ್ಕೂಲ್ಸ್ಗೆ ನಾನು ಪ್ರತಿಯೊಂದು ಡೆವಲಪ್ ಮಾಡಬೇಕು ಅನ್ನೋದು ನನಗೊಂದು ಕನಸಿತ್ತು. ಬಡ ಮಕ್ಕಳು ನಾವು ಬಡತನದಿಂದ ಬಂದಿದ್ದೀವಿ. ಆ ಬಡತನವನ್ನು ನೋಡಿಕೊಂಡು ಬೆಳೆದಿರೋದ್ರಿಂದ ನಮಗೂ ಆ ಬಡವ್ರ ಕಷ್ಟ ಏನು ಅಂತ ನನಗೆ ಪ್ರತಿಯೊಂದು ನನಗೆ ಗೊತ್ತಿದೆ, ಅರ್ಥ ಆಗಿದೆ. ಅವರು ಎಲ್ಲಿ ಸಂತೋಷ ಪಡ್ತಾರೆ ಮಕ್ಕಳು ಅಂತ ಕೂಡ ನನಗೆ ತುಂಬ ಅರ್ಥ ಆಗಿದೆ. ಏನೋ ಪಬ್ಲಿಸಿಟಿ ಏನೋ ಇದು ಮಾಡಬೇಕು ಅದು ಮಾಡಬೇಕು ಅಂತ ನನಗೇನು ಮಾಡ್ಕೊಂಡು ಬರ್ತಿಕ್ಕದು ಅಲ್ಲ. ಇದು ನನಗೆ ಆ ಪುಟಾಣಿ ಮಕ್ಕಳು ನೋಡಿದಾಗ ತುಂಬ ಖುಷಿಪಟ್ಟು ಅವ್ರಿಗೆ ಒಂದು ಟ್ರ್ಯಾಕ್ ಶೂಟ್ಸ್ ಇರ್ಬೋದು, ಬ್ಯಾಗ್ಸ್ ಇರ್ಬೋದು, ವಾಟರ್ ಬಾಟ್ಲ್ಸ್ ಇರ್ಬೋದು, ಕಲಿಕಾ ಉಪಕರಣಗಳಿರ್ಬೋದು ಅದರಲ್ಲಿ ಮತ್ತು ನಮ್ಮೂರು ಶಾಲೆ ನಮ್ಮ ಹೆಡ್ ಮಾಸ್ಟರ್ ಹೇಳ್ತಾಯಿದ್ರು, ಸರ್ ತುಂಬ ಗೋಡೆಗಳೆಲ್ಲ ತುಂಬ ದುರಸ್ತಿ ಮಾಡಬೇಕು ಮತ್ತು ಎಲೆಕ್ಟ್ರಿಕಲ್ ಕೆಲಸವನ್ನು ಮಾಡಬೇಕು, ಪೈಂಟಿಂಗ್ ಕೆಲಸ ಮಾಡಬೇಕು ಮತ್ತು ಪಾರ್ಕ್ ಕೆಲಸ ಮಾಡಬೇಕು ಅಂತ ನಮ್ಮ ಹೆಡ್ ಮಾಸ್ಟರ್ ಜೊತೆಗೆ ನಮ್ಮ ಮೇಡಮ್ ಅವ್ರು ಕೂಡ ತುಂಬಾ ನಮ್ಮ ಶಾಲೆ ಮೇಡಮ್ ಅವ್ರು ಕೂಡ ನನಗೆ ಫೋನ್ ಮಾಡ್ತಿದ್ರು. ಹಾಗಾಗಿ ಅಲ್ಲಿಂದ ಸ್ಟಾರ್ಟ್ ಮಾಡೋಣ ಅಂತ ಹೇಳ್ತಿದ್ರು. ಇದಕ್ಕೆಲ್ಲ ನಮಗೆ ಮೊದಲನೇದಾಗಿ ಸ್ಫೂರ್ತಿ ನಮಗೆ ಸ್ಟಾರ್ಟಿಂಗಿಂದನೂ ಅಷ್ಟೇ ನಮ್ಮ ಸುನೀಲ್ ಸ್ವಾಮಿಗಳಿದ್ದಾರೆ ಇವರು ಅನೇಕ ಸ್ಕೂಲ್ಸ್ಗೆ ನಮ್ಮ ಕೈಯಲ್ಲಿ ಒಂದು ಡೊನೇಟ್ ಮಾಡಿಸೋದಾಗಲಿ, ಮಕ್ಕಳಿಗೆ ಡೆಸ್ಕ್ ಕೊಡಿಸೋದಾಗಲಿ, ಬೆಂಚ್ಗಳು ಕೊಡಿಸೋದಾಗಲಿ ಇವೆಲ್ಲನೂ ನಮ್ಮನ್ನು ಸ್ಫೂರ್ತಿ ತುಂಬ್ಕೊಂಡು ಬಂದರು. ಸ್ಫೂರ್ತಿ ತುಂಬಿಸ್ತಾಯಿದ್ರು ಅವರು ಮಾಡಬೇಕು ಅಂತ. ಆಮೇಲೆ ನಮ್ಮ ಊರಿನ ಮುಖ್ಯೋಪಾಧ್ಯಾಯರು ವೆಂಕಟೇಶ್ ಸಾಹೇಬರು ಅಷ್ಟೇ, ವೆಂಕಟವ್ರೆ ಏನೇನೋ ಮಕ್ಕಳಿಗೆ ಏನಾದರೂ ಒಂದು ಮಾಡೋಣ ಅಂತ ಹೇಳಿದಾಗ ನನಗೆ ತುಂಬ ಖುಷಿ ಆಯಿತು. ಈ ಪುಟಾಣಿ ಮಕ್ಕಳಲ್ಲಿ ತುಂಬ ಚೆನ್ನಾಗಿ ಓದೋ ಮಕ್ಕಳಿದ್ದಾರೆ. ನಮ್ಮೂರ ಮಕ್ಕಳು ಪಾಪ ಈಗ ನೋಡಿ, ನಮ್ಮೂರು ಹುಡುಗ ಒಬ್ಬ ದರ್ಶನ್ ಅಂತ, ಪಾಪ ಹುಡುಗ ಒಂದು 2 ವರ್ಷ PUC ಮುಗಿದ ಮೇಲೆ ನಮ್ಮೂರಲ್ಲೇ ಇದ್ದ. ಏನು ಮಾಡೋದು, ನಮ್ಮೂರು ಹುಡುಗಿದ್ದು ಹೊರ್ಕೊಂಡಿದ್ದ. ಬಟ್ ಅವನಲ್ಲಿ ಶಕ್ತಿ ಇತ್ತು, ನೀಟ್ ಎಕ್ಸಾಮ್ ಕ್ರ್ಯಾಕ್ ಮಾಡೋಷ್ಟು ಶಕ್ತಿ ಅವನಲ್ಲಿ ಇತ್ತು. ಬಟ್ ಅದನ್ನು ಯಾರು ಪಾಪ ಗುರುಸಿರಲಿಲ್ಲ. ಅವನು ಯಾರಿಗೂ ಹೋಗಿ ಹೇಳಬೇಕು ಕಷ್ಟ ಅಂತ ಕೂಡ ಅವ್ನಿಗೆ ಗೊತ್ತಾಗ್ತಿರ್ಲಿಲ್ಲ. ಆ ಒಂದು ಸಂದರ್ಭದಲ್ಲಿ ಚುನಾವಣೆ ಸಂದರ್ಭದಲ್ಲಿ ಅವ್ನು ಬಂದ, ಅಣ್ಣ ನಾನು ಓದ್ತೀನಿ ಅಣ್ಣ ಅಂತ. ಚುನಾವಣೆಗೆ ಓದಕ್ಕೆ ನನಗೇನು ಸಂಬಂಧ ಇಲ್ಲಪ್ಪ, ನಾನು ಓದ್ತೀನಿ ನಿನ್ನ ಅಂತೇಳಿ ಅವ್ನಿಗೆ ಫೀಸ್ ಎಲ್ಲ ಕಟ್ಟಿದೆ. ಅವನು ಒಂದೇ ಅಟೆಂಪ್ಟ್ಗೆ ನೀಟ್ ಎಕ್ಸಾಮ್ ಕ್ರ್ಯಾಕ್ ಮಾಡಿ ಇವತ್ತು ನಮ್ಮ ಆಲ್ ಇಂಡಿಯಾದಲ್ಲಿ 1196 ರ್ಯಾಂಕ್ ಪಡೆದಿದ್ದಾನೆ. ನಂಗೆ ತುಂಬ ಹೆಮ್ಮೆ ಅನ್ನಿಸ್ತು, ತುಂಬ ಖುಷಿ ಅನ್ನಿಸ್ತು. ಅವ್ರಿಗೆ ಅವ್ರ ತಂದೆ ಒಂದು ಅಗ್ರಿಕಲ್ಚರಿಸ್ಟು, ಅವ್ರಿಗೆ ಫೀಸ್ ಕಟ್ಟುವಷ್ಟು ಸಾಮರ್ಥ್ಯ ಇಲ್ಲದಿರೋವಂಥ ಟೈಮಲ್ಲಿ ನಾನು ಅವ್ರಿಗೆ ಶಕ್ತಿ ತುಂಬಿ ಅವ್ರಿಗೂ ಮುಂದೆ ನಡೆಸಿದ್ದೀನಿ. ನಮ್ಮ ಇನ್ಮಿಂಚಳ್ಳಿ ಗ್ರಾಮಕ್ಕೆ ಮೊದಲನೇ ಡಾಕ್ಟ್ರಾಗಿ ಒಂದು ತಿರುಗಡೆ ಆಗಿದ್ದಾನೆ. ಒಂದು ಒಳ್ಳೆ ಕಾಲೇಜಲ್ಲಿ ಸೀಟ್ ಸಿಕ್ಕಲಿ ಅಂತ ಹೇಳ್ಬಿಟ್ಟು ಅಪೇಕ್ಷಿಸ್ತೀನಿ ಸರ್. ನನಗೆ ಗೊತ್ತಿರೋ ಪ್ರಕಾರ ಸರ್ಕಾರಿ ಶಾಲೆಯ ಶಿಕ್ಷಕರು ಇದ್ದಾರಲ್ಲ, ಪ್ರೈವೇಟ್ ಸ್ಕೂಲ್ಸ್ಗಿನ್ನ ತುಂಬ ಚೆನ್ನಾಗಿ ಪಾಠ ಮಾಡ್ತಾರೆ ಸರ್. ಆ್ಯಕ್ಚುಲಿ ಅವರು ಯಾವುದಕ್ಕೂ ಏನು ಕಮ್ಮಿ ಇಲ್ಲ. ಇಂಗ್ಲೀಷ್ ಹೇಳ್ಕೊಡೋದ್ರಲ್ಲಿ ಕಮ್ಮಿ ಇಲ್ಲ, ಕನ್ನಡ ಹೇಳ್ಕೊಡೋದ್ರಲ್ಲಿ ಕಮ್ಮಿ ಇಲ್ಲ, ಹಿಂದಿ ಹೇಳ್ಕೊಡೋದ್ರಲ್ಲಿ ಏನು ಕಮ್ಮಿ ಇಲ್ಲ. ಅವ್ರಿಗೆ ಕರೆಕ್ಟಾಗಿ ನಮ್ಮ ಗೌರ್ಮೆಂಟ್ ರೆಸ್ಪಾನ್ಸ್ ಒಂದು ಮಾಡಿಬಿಟ್ರೆ ನಮ್ಮ ಸರ್ಕಾರಿ ಶಾಲೆಗಳನ್ನ ಪ್ರೈವೇಟ್ ಶಾಲೆಗಳಿಗಿನ್ನ ಏನೂ ಕಮ್ಮಿ ಇಲ್ಲ ಅಂತ ಅವರು ಪ್ರೂವ್ ಮಾಡಿ ತೋರಿಸ್ತಾರೆ ಸರ್. ಆ್ಯಕ್ಚುಲಿ ಟ್ಯೂಷನ್ಸ್ಗೆ ಪ್ರೈವೇಟ್ ಸ್ಕೂಲಲ್ಲಿ ಓದ್ತಕ್ಕಂಥ ಮಕ್ಕಳನ್ನ ಟ್ಯೂಷನ್ಗೆ ಕಳಿಸ್ತಿರೋದು ಕೂಡ ನಮ್ಮ ಸರ್ಕಾರಿ ಶಾಲೆ ಟೀಚರ್ಸ್ ಹತ್ರ ಬಿಟ್ಟರೆ ನಮ್ಮ ಪ್ರೈವೇಟ್ ಸ್ಕೂಲ್ಸ್ ಟೀಚರ್ಸ್ ಯಾರು ಕಲಿಸ್ಕೊಡ್ತಾ ಇಲ್ಲ. ಒಂದು ರೇಟಿಂಗ್ ನೋಡಿ, ನಮ್ಮ ಸರ್ಕಾರಿ ಶಾಲೆ ಮಕ್ಕಳ ರೇಟಿಂಗ್ ನೋಡಿ ನೀವು, ಅವ್ರ ರೇಟಿಂಗ್ ಒಂದ್ಸರಿ ಅಬ್ಸರ್ವ್ ಮಾಡಿ ನೀವು. ಅವ್ರು ಬರೆಯುವಂಥ ರೇಟಿಂಗ್ ಇರ್ಬೋದು, ಎಲ್ಲ ಏನೇ ಇರ್ಬೋದು, ನಮ್ಮ ಪ್ರೈವೇಟ್ ಸ್ಕೂಲ್ ಮಕ್ಕಳ ಕೈಲಿ ಬರೆಯೋದಕ್ಕಾಗೋದಿಲ್ಲ. ಅವ್ರಿಗೆ ಕರೆಕ್ಟಾಗಿ ಒಂದು ಸಿಸ್ಟಮ್ಸ್ ಇರ್ಬೋದು, ಒಂದು ಪವರ್ ಇರ್ಬೋದು, ಒಂದು ಲ್ಯಾಪ್ಟಾಪ್ಸ್ ಇರ್ಬೋದು, ಒಂದು ಡೆಮೋ ಕೊಡಲಿಕ್ಕೆ ಏನೇ ಇರ್ಬೋದು, ಒಂದು ಪ್ರಾಜೆಕ್ಟ್ಸ್ ಇರ್ಬೋದು, ಎಲ್ಲ ಕರೆಕ್ಟಾಗಿ ಅವ್ರಿಗೆ ಸಪೋರ್ಟ್ ಮಾಡಲಿ. ಸರ್ಕಾರ ಸಪೋರ್ಟ್ ಮಾಡಿದ್ರೆ ಪ್ರೈವೇಟ್ ಸ್ಕೂಲ್ ಅನ್ನೋದು ಮುಚ್ಕೊಂಡು ಹೋಗುತ್ತೆ ಸರ್. ವಿಶೇಷವಾಗಿ ಈ ಸಂದರ್ಭದಲ್ಲಿ ವಿದ್ಯಾರ್ಥಿಗಳಿಗೆ ಏನು ಸಂದೇಶವನ್ನು ಕೊಡ್ತೀರಿ ತಾವು? ವಿದ್ಯಾರ್ಥಿಗಳು ನಮ್ಮ ಗುರುಗಳೇನಿದ್ದಾರೆ, ನಮ್ಮ ಸರ್ಕಾರಿ ಶಾಲೆ ಗುರುಗಳೇನಿದ್ದಾರೆ, ಅವ್ರು ಹೇಳೋ ಮಾತನ್ನ ಇಂಚೋ ತಪ್ಪದಿರ ಫಾಲೋ ಮಾಡಿಕೊಂಡು ಏನು ಪಾಠ ಮಾಡ್ತಾರೆ ಕೇಳಿಬಿಟ್ಟು ನೀಟಾಗಿ ಅವ್ರು ಹೇಳ್ಕೊಡೋವಂಥ ವಿದ್ಯೆನ ನೀಟಾಗಿ ಕಲ್ತ್ಕೊಂಡು ಹೋದ್ರೆ ಸರ್, ಪ್ರತಿಯೊಂದು ಮಗುನು ಒಂದು ಇಂಜಿನಿಯರ್, ಒಂದು ಡಾಕ್ಟರ್ ಆಗೋದ್ರಲ್ಲಿ ಯಾವುದೇ ತರ ಡೌಟ್ ಇಲ್ಲ ಸರ್. ಎಸ್ಆಕ್ವಾಟೆಕ್ ಆರ್ಒ ವಾಟರ್ ಪ್ಯೂರಿಫೈರ್ಸ್ ಅಂತ ಹೇಳ್ಬಿಟ್ಟು ಹೋಲ್ಸೇಲ್ ದರದಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಪ್ರಪ್ರಥಮ ಬಾರಿಗೆ 5,500ಕ್ಕೆ ವಾಟರ್ ಪ್ಯೂರಿಫೈರ್ ಲಭ್ಯ ಇದೆ. 5,500 ಇಲ್ಲಿ ನಮ್ಮ ಅಂಗಡಿಯಲ್ಲಿ RO UV UF TDS ಖಾಲಿ 5,500ಕ್ಕೆ ಬರುತ್ತೆ ನಮ್ಮ ಅಂಗಡಿಯಲ್ಲಿ. ಬನ್ನಿ. ನಮ್ಮ ಲೊಕೇಶನ್ ಬಂದು ಎಸ್ಆಕ್ವಾಟೆಕ್ ಕೆನರಾ ಬ್ಯಾಂಕ್ ಆಪೋಸಿಟ್ ಅಲ್ಲಿ ಆಂಬೂರ್ ದಮ್ ಬಿರಿಯಾನಿ ಪಕ್ಕದ ರೋಡ್ ಅಲ್ಲಿ 2ನೇ ಅಂಗಡಿ ಬರುತ್ತೆ.